അവൻ എന്ത് ചെയ്യും അവൻ? മൊബൈല് യൂട്യൂബ് നോക്കുക. കറിയൊന്നും ഉണ്ടാക്കണ്ടേ? എന്താ കറി വെക്കണം? മീൻ എന്തെങ്കിലും ഉണ്ടോ നോക്കി ഇച്ചിരി മേടിച്ചോണ്ട് വരാമെങ്കിൽ മീൻ വെക്കാം. മീൻ കറി വെക്കാം. എന്താ മീൻ വേണ്ടേ? നോക്ക് അവിടെ ചെന്നിട്ട് എന്തോ ഉള്ളതെന്ന്. ഓക്കെ കുഞ്ഞാ, മീൻ വാങ്ങിച്ചിട്ട് വരാ. അങ്ങനെ കൊണ്ടുപോടി. എപ്പോഴും അവരുടെ ചെരുപ്പിട്. വണ്ടി എന്തി അവിടെ എന്താ? അവിടെയാണോ വണ്ടി ഉള്ളത്? എനിക്ക് വെയിൽ വേണോ? കേറട്ടെ? ആ വണ്ടി പോട്ടെ. വേണ്ട ഒരു പശു വരും. തക്കട് കുട്ട. അല്ല ഇങ്ങോട്ടല്ലേ മീനുള്ളത്? കിട്ടും. ചക്കപ്പോത്ത് പോലെ ഉണ്ടല്ലേ? ചക്കപ്പോത്തോ? മീൻ വാങ്ങി. ഗുണമൊന്നും ഇല്ല. ഇത് ബംഗള ഉണ്ട്. വേണ്ടേ? അത് വേണ്ട, വാങ്ങിച്ചിട്ട് പറ്റത്തില്ല. വറക്കമല്ലോ. അതല്ല കിളിമീൻ. എന്തോ അത്? പാവം. கொஞ்சம் ஆனா நான் லேட் ஆகல. पीस है इधर? हाँ पीस मिल जाएगा. ये आप तो जिम्मे दूसरा ना.
റതീഷ്, എനിക്ക് റതീഷ് നോക്കിയാ. എങ്ങോട്ട്? മീൻ വാങ്ങാൻ വന്ന ഞങ്ങൾ ഒരു ജ്യൂസ് കുടിക്കാൻ പോയി വേണ്ടിയിട്ട് പോകുവാണേ. ഇതുണ്ടോ? ഇറങ്ങാൻ വരിക അവിടെ കയറിയിരുന്നില്ലേ? ഇച്ചിച്ച് ഏ അങ്ങനെ മിന്നി വാങ്ങിച്ചുകൊണ്ട് ഞങ്ങള് വീട്ടിൽ മടങ്ങി പോവാ. തിരിച്ചു പോവുക പോരെ. എന്ന് മടക്കി ബ്യൂട്ടിഫുൾ ഒരു പെണ്ണ് വണ്ടി ഓടിച്ചു കണ്ട. നീ പഠിപ്പിക്കാത്ത തന്നെ. ഞാൻ റെഡി ഉണ്ട്. നിനക്ക് പേടിയാ ഞാൻ വല്ല ഉണ്ട് വീണാലോ എന്ന്. അതൊന്ന് പഠിക്കണ സമയത്ത്. ഇപ്പൊ ഞാൻ പ്രോ അല്ലേ? ഒരു മണി. 2 മണി. 1 hour എന്ന് വിചാരിക്കാം. മീൻ എന്ത് മീനാണ് കിട്ടിയ? കിളിമീൻ, മത്തിമീൻ. കിളിമീനും മത്തിമീനോ? എങ്ങനെയുണ്ട് വില? എങ്ങനെയുണ്ട്? 300. കിളിമീൻ 500. 500? 500 തോന്നുന്നു. ആയിരിക്കും. 500 400. കറി വെക്കാൻ പറ്റും. മത്തി അറിയാം. കറി വെച്ച് വലിയ മത്തി. മത്തി കിളിമീനും കൂട്ടി അല്ലേ? ആര് പറഞ്ഞു? രണ്ടും പ്രണയത്തിലായല്ലോ. എന്നെ വെച്ച് ജീവിക്കണം. ഒരു കൊട്ട തുണിയായേ. ഒരു കൊട്ട തുണി അലക്കി. അലക്കിയില്ല, വാഷിംഗ് മെഷീൻ അലക്കി. ഇങ്ങനെ തുണി കൊണ്ട് വെയിലത്തിടാം. വെയിലില്ലല്ലോ ഇന്ന്. ഓണ്ടപ്പാ
നമ്മുടെ ഉണ്ണിക്കൂട്ടനെ ഓടും കേട്ടോ. ಹಾಂ ಅಯ್ಯ ಕ್ಲೀನ್ ಮಾಡಿ ಅಲ್ಲ ಅದು ಸಾರು ಮಾಡಲಿಕ್ಕೆ ಮಾಡೋದಕ್ಕೆ ಇದು ಸ್ವಲ್ಪ ಫ್ರೈ ಮಾಡೋದಕ್ಕೆ ಫ್ರೈ ಮಾಡಲಿಕ್ಕೆ ನೋಡಿ. ಇದರಲ್ಲಿ ಏನೇನು ಹಾಕಿದಿರ ಗೊತ್ತ ನಿಮ್ಗೆ? ಹಸಿ ಇದು ಮೆಣಸು ಪೌಡರ್, ಮೆಣಸು, ಖಾರ ಪುಡಿ, ಅರಿಶಿನ ಪುಡಿ, ಕಾಳು ಮೆಣಸು ಪುಡಿ, ಉಪ್ಪು, ಸ್ವಲ್ಪ ಕೊಬ್ಬರಿ ಎಣ್ಣೆ. ಕೊಬ್ಬರಿ ಎಣ್ಣೆ ಹಾಕಿ ಈ ಕಡೆ ಒಂದು ಕಡೆ ಸಾರಿಗೆ ರೆಡಿ ಆಗ್ತಾ ಇದೆ. ಎಣ್ಣೆ ಕಾದಿದ ಕೂಡಲೇ ಸಾಸಿವೆ ಹಾಕಿ ಮತ್ತೆಂತ ಈರುಳ್ಳಿ ಮತ್ತೆ ಮೆಣಸು ಹಾಕಿ ಚಂದ ಫ್ರೈ ಮಾಡ್ತಾ ಇರಬೇಕು. ಚೆನ್ನಾಗಿ ಫ್ರೈ ಆಗಿ ಚೆನ್ನಾಗಿ ಫ್ರೈ ಆಗ್ಬೇಕಾ? ಆದ್ಮೇಲೆ ಫ್ರೈಗೆಲ್ಲ ಹಾಕಿದ್ದೀನಿ. ಇದೀನಿ ಒಂದು 1/2 hour ಹಂಗೆ ಇಟ್ಕೋಬೇಕು. ಅವಾಗ ಉಪ್ಪು ಖಾರ ಎಲ್ಲ ಫಿಶ್ಗೆ ಆಗುತ್ತೆ. ಇದಾಯ್ತು. ನೆಕ್ಸ್ಟ್ ಏನು ಹಾಕಬೇಕು? ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿಲ್ಲ. ಅದು ನಮಗೂ ಸ್ವಲ್ಪ ತಗೊಳ್ಳೋಣ. ನಾವು ಶುಂಠಿ ಬೆಳ್ಳುಳ್ಳಿ ಎಲ್ಲ ರುಬ್ಬಿ ಫ್ರಿಡ್ಜಲ್ಲಿ ಇರ್ತೀವಿ ರೆಡಿ ಮಾಡಿ ಎಮರ್ಜೆನ್ಸಿಗೆ. ಎಮರ್ಜೆನ್ಸಿಗೆ ಎಣ್ಣೆಗೆ ಫ್ರೈ ಆಗುವಾಗ ಸ್ವಲ್ಪ ಅರಿಶಿನ ಪೌಡ್ರು, ಓಕೆ, ಅರಿಶಿನ ಪೌಡ್ರು, ಅರಿಶಿನ ಪೌಡರ್ ಸ್ವಲ್ಪ ಸಾರ್ಕೆಲ್ಲ ಧನಿಯಾ ಪೌಡ್ರು ಕಮ್ಮಿ ಹಾಕ್ಬೇಕು. ಮೀನು ಸಾರ್ಕೆಲ್ಲ ಖಾರ ಪುಡಿ ಜಾಸ್ತಿ ಹಾಕ್ಬೇಕು. ಸ್ವಲ್ಪ ಒಂದು ಕಾಶ್ಮೀರಿ ಹಾಫ್ ಟೀ ಅಲ್ಲ 1 ಟೀ ಸ್ಪೂನ್ 1 ಟೀ ಸ್ಪೂನ್ ಹಾಕೊಳ್ಳಿ. ಒಂಚೂರು ಮೆಂತ್ಯ ಪೌಡ್ರು, ಅದು ಸ್ವಲ್ಪನೇ ಹಾಕ್ಬೇಕು, ಜಾಸ್ತಿ ಹಾಕಿದ್ರೆ ಕಹಿ ಕಹಿ ಬರುತ್ತೆ. ಬರುತ್ತೆ. ಸ್ವಲ್ಪ ಒಂದು ಟೇಸ್ಟ್ ಟೇಸ್ಟಿಗೆ ಮಾತ್ರ ಒಂದು ಚಿಟಿಗೆ ಅಷ್ಟು ಖಾರ ಪುಡಿ. ಇದು ಕಾಶ್ಮೀರಿ ಚಿಲ್ಲಿ ಪೌಡ್ರು, ಖಾರ ಇರಲ್ಲ. ಜಾಸ್ತಿ ಖಾರ ಇರಲ್ಲ. ನಾವು ಒಂದು 2 ಸ್ಪೂನ್ ಹಾಕ್ತೀನಿ. ಸಾರು ಗಟ್ಟಿ ಬೇಕಂದ್ರೆ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಚೆನ್ನಾಗಿದೆ. ತೆಳ್ಳಗಿದ್ರೆ ಚೆನ್ನಾಗಿರಲ್ಲ ಮೀನು ಸಾರು. ಮೀನು ಸಾರು ಯಾವಾಗಲೂ ಗಟ್ಟಿಗೆ ಇರಬೇಕು. ದೊಡ್ಡ ಮೀನಿಗೆಲ್ಲ ತೆಂಗಿನಕಾಯಿ ರುಬ್ಬಾರ್ದು, ಚಿಕ್ಕ ಮೀನಿಗೆ ತೆಂಗಿನಕಾಯಿ ರುಬ್ಬು ಸಾರು ಮಾಡಿದ್ರೆ ಚೆನ್ನಾಗಿರುತ್ತೆ. ಇದು ಚೆನ್ನಾಗಿ ಫ್ರೈ ಆದ್ಮೇಲೆ ಇದು ನಮ್ದು ಈ ಹುಳ್ಸೆಣ್ಣು ಹಾಕ್ಬೇಕು. ಹುಳಿ ಹುಳಿ ಅದು ಇದು ನೋಡಿದ ಇದೇನೆ ಹುಳ್ಸೆಣ್ಣು. ಇದು ಹಾಕಿದ್ರೇನೆ ಮೀನಿಗೆ ಟೇಸ್ಟ್ ಸಿಕ್ಕೋದು. ಈ ಸ್ವಲ್ಪ ನೀರಲ್ಲಿ ನೆನೆಸಿಡ್ಬೇಕು. ಅವಾಗ ಚೆನ್ನಾಗಿ ಬಂದಿರುತ್ತೆ. ಮಸಾಲೆ ಹೊರಗೆ ಮೀನ್ ಸಾರಿಗೆಲ್ಲ ಈ ತರದ್ದು ಪಾತ್ರೆ ಚಂದ, ಮಣ್ಣಿನ ಪಾತ್ರೆ, ಒಳ್ಳೆ ಟೇಸ್ಟ್ ಕೂಡ ಜಾಸ್ತಿ ಸಿಗುತ್ತೆ. ಇವಾಗ ಹುಳಿ ನೀರಿತ್ತಲ್ಲ ಅದು ಹಾಕಿ ಸ್ವಲ್ಪ ನೀರು ಹಾಕಿ ಸಾಕು, ತುಂಬ ನೀರು ಬೇಡ. ಮತ್ತು ಅಮ್ಮ ಮಗ ಸ್ಟಾರ್ಟ್ ಮಾಡ್ಕೊತಾರೆ ಇನ್ನು ರಸಮ ಅಂತ. ಇವಾಗ ಲಾಸ್ಟ್ ಉಪ್ಪು ಹಾಕಿ ಚೆನ್ನಾಗಿ ಕುದಿಬೇಕು. ಮಸಾಲೆ ಎಲ್ಲ ಕುದಿವಾಗ ಮೀನು ಹಾಕ್ಬೇಕು. ಮೀನು ಹಾಕಿ ಸ್ಟವ್ ಮೇಲೆ ಇಟ್ಟು 2 ಸತಿ ಹಿಂಗೆ ಕುಣಿದ್ರೆ ಅದು ಮೇಲೆ ಬಂದು ಕೆಳಗಡೆ ಇಳಿಸ್ಬೇಕು. ಇದೇನೆ ಮೀನು ಸಾರು. ರೆಡ್ ಕಲರ್ ನೋಡಿದ್ರಾ? ಇದಿರೇ ಮೀನು ಸಾರು. ಮೀನು ಸಾರು ತುಂಬ ಸಾರು ಥರ ಇರಬಾರ್ದು, ಗಟ್ಟಿಗಿರಬೇಕು. ಅದ್ರ ಜೊತೆ ಏನೇನು ಸಾಂಬಾರು ಇರಬೇಕು ಮನೇಲಿ. ಮೀನು ಜೊತೆ ಫ್ರೈ ಇರಬೇಕು, ಸೈಡ್ ಏನು ಪಲ್ಯ ಇರಬೇಕು. ಏನಿಷ್ಟ ಅದೆಲ್ಲ ಹಾಕ್ಬೋದು. ಅನ್ನ ಕಮ್ಮಿ ಮಾಡಿಕೊಂಡು ಸಾಂಬಾರು ಪಲ್ಯ ಇಂಥವೆಲ್ಲ ಜಾಸ್ತಿ ಮಾಡಿ ತಿನ್ಬೇಕು. ಚೆನ್ನಾಗಿ ಕುದಿದ್ರೆ ಈಗ ನಾವು ಮೀನಲ್ಲಿ ಒಂದೊಂದಾಗಿ ചുമ്മാ ഇതെല്ലാം കാണിക്കാം.
എനിക്ക് പറഞ്ഞു പിന്നെ ಒಂದು 1/2 hour ಚೆನ್ನಾಗಿ ಕುದಿದ ಮೇಲೆ ಮೀನು ಹಾಕಿದ ತಕ್ಷಣ ಮಸಾಲೆ ಎಲ್ಲ ಹಾಕೋದಕ್ಕೆ ಇದ್ರ ಮೇಲೆ ಚೆನ್ನಾಗಿ ಸಾರು ಒಂಚೂರು ಗಟ್ಟಿಯಾಗುವಾಗ ಕೆಳಗಡೆ ಇಳಿಸ್ಬಿಟ್ಟು ಒಂಚೂರು ಕೊಬ್ಬರಿ ಎಣ್ಣೆ ಹಾಕಿ ಮೇಲೆ ಹಾಕಿ ಮೀನು ಸಾರು ರೆಡಿ. ಸ್ಟವ್ ಮೇಲೆ ಇಟ್ಟು ಎಣ್ಣೆ ಹಾಕಿ ಮೀನು ಪೆರ್ಕಿಡ ಎಣ್ಣೆ ನಲ್ಲಟ್ಟು ಕಾದ್ಮೇಲೆ